ಹಾಯ್ ನಮಸ್ಕಾರ. ಶ್ರಾವಣ ಅಲ್ದ, ಈಗ ಶ್ರಾವಣ ಟೈಮಲ್ಲಂದ್ರೆ ಹೆಚ್ಚಿನವರು ನಾನ್ ತಿಂತಿಲ್ಲ, ಹಾಗಾಗಿ ತರಕಾರಿ ತಿನ್ಕೂ ಬೇಜಾರು ಅನ್ಸುತ್ತೆ. ಆದರೆ ಈ ಥರ ಕಾಳು ಪಲ್ಯ ಮಾತ್ರ ತಿಮ್ಮಕ್ಕೆ ಬೇಜಾರು ಅನ್ಸೋದೇ ಇಲ್ಲ. ನಾನಿಲ್ಲಿ ಎಲ್ಲ ಥರದ ಕಾಳುಗಳನ್ನ ನೆನೆಸಿಟ್ಕೊಂಡಿದ್ದೀನಿ. ನೀವು ಯಾವ ಕಾಳುಗಳನ್ನ ಬೇಕಾದ್ರೂ ನೆನೆಸಿಟ್ಕೊಂಡು ಮಾಡ್ಲಕ್ಕ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದಿಷ್ಟು ಕಾಳನ್ನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಈ ಕಾಳು ಸ್ವಲ್ಪ ದೊಡ್ಡ ದೊಡ್ಡ ದಿಪ್ಕನ್ನು ಸ್ವಲ್ಪ ಕಟ್ ಮಾಡಿ ಸಹ ಹಾಕೊಂಡ್ಲಕ್ಕ. ನಾನೀಗ ಕುಕ್ಕರಿಗೆ ಅದಿಷ್ಟು ಕಾಳನ್ನ ನೆನೆಸಿ ಹಾಕಿದ್ದೆ. ಈ ಕಾಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕೊಂಡು ಬೀನ್ಸ್ ಸಹ ಹಾಕೊಂಡು ಸ್ವಲ್ಪ ನೀರು, ಸ್ವಲ್ಪ ಹಳದಿ, ಉಪ್ಪು ಸಹ ಹಾಕೊಂಡು ಇದನ್ನೀಗ ಒಂದು ವಿಸಿಲ್ ಮಾಡ್ಕೊಂಡ್ರೆ ಸಾಕತ್ತ. ಈ ಪಲ್ಯಕ್ಕೆ ಎಂತ ಮಸಾಲೆಗೆ ಎಂತೆಲ್ಲ ಹಾಕುದಂತ ಹೇಳಿದ್ರೆ 3 ಬ್ಯಾಡಗೆ ಮೆಣಸು, 1 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ, ಒಂದು 7 ರಿಂದ 8 ಬೆಳ್ಳುಳ್ಳಿ ಹೆಸಳು. ಈ ಪಲ್ಯ ತುಂಬಾ ಟೇಸ್ಟ್ ಬಪ್ಪ ಕಾರಣ ಅಂತ ಹೇಳಿದ್ರೆ ಕರ್ಬೇವು ಸೊಪ್ಪು ಮತ್ತೆ ಉದ್ದಿನ ಬೇಳೆ ಒಂದು ಅರ್ಧ ಸ್ಪೂನ್ ಹಾಕಿ ಎಣ್ಣೆಲ್ಲ ಫ್ರೈ ಮಾಡ್ಕೊಂಡ್ಕ ಇದಿಷ್ಟನ್ನ ಈಗ ಪೌಡರ್ ಮಾಡ್ಕೊಂಬ. ಅದು ಪೌಡರ್ ಆದ್ಮೇಲೆ ಒಂದ್ ಸ್ವಲ್ಪ ತೆಂಗಿನ ತುರಿ ಹಾಕೊಂಡು ಸಹ ಇದನ್ನ ಪೌಡರ್ ಮಾಡ್ಕೊಂತೆ. ನಾನಿಲ್ಲಿ ನೀರು ಯಾವ್ದನ್ನು ಸೇರಿಸ್ಕೊಂಡಿಲ್ಲ, ಹಂಗೆ ಪೌಡರ್ ಮಾಡ್ಕೊಳ್ಳೋದು. ನಂತರ ಒಗ್ಗರಣೆಗೆ ಬಾಣಲೆ ಇಟ್ಕೊಂಡಿದ್ದೆ, ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೆ, ಸಾಸಿವೆ, ಉದ್ದಿನ ಬೇಳೆ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ಕ, ಹಾಗೆ ಕರ್ಬೇವು ಸೊಪ್ಪು ಇದಿಷ್ಟು ಹಾಕಿ ಫ್ರೈ ಮಾಡಿ ನಂತರ ನಾನು ಒಂದು ಅರ್ಧ ಟೊಮೆಟೊ ಹಾಗೆ ಅರ್ಧ ಈರುಳ್ಳಿನ ಕಟ್ ಮಾಡಿ ಸಹ ಹಾಕೊಂಡಿದ್ದೆ. ಇದು ಆಯ್ತು ಸ್ಮ್ಯಾಶ್ ಆಯ್ಕಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನೀವು ಫ್ರೈ ಮಾಡ್ಕೊಂಡ್ರೆ ಟೊಮೆಟೊ ಬೇಗ ಸ್ಮ್ಯಾಶ್ ಆಯ್ತು. ಕಡೆಗೆ ನಾವು ಮಸಾಲೆ ಏನು ರುಬ್ಕೊಂಡಿತ್ತಲ್ಲ ಅದನ್ನ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊ, ಅದು ಆ ಎಣ್ಣೆಯಲ್ಲಿ ಲಾಯ್ಕ್ ಬೇಕು. ಆಮೇಲೆ ನಾನು ಕಾಳು ಬೇಯಿಸ್ಕೊಂಡು ನೀರು ಸಹ ಹಾಕೊಂಡಿದ್ದೆ, ಅದನ್ನ ವೇಸ್ಟ್ ಮಾಡೋದು ಬೇಡ. 1 ಸ್ಪೂನ್ ಬೆಲ್ಲ ಹಾಕೊಂಡು ಇದನ್ನ ಲಾಯ್ಕ್ ಮಾಡಿ ಬೇಯಿಸಿದ ನಂತರ ನಾವೇನು ಕಾಳನ್ನ ಬೇಯಿಸಿ ಇಟ್ಕೊಂಡಿತ್ತಲ್ಲ ಅದನ್ನ ಹಾಕೊಂಡು ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ರುಚಿಯಾದ ಕಾಳು ಪಲ್ಯ ರೆಡಿ ಆಯ್ತು. ಇದು ಮಾತ್ರ ಚಪಾತಿಗಂತೂ ಸೂಪರ್ ಅಂತಾನೆ ಹೇಳಕ್ಕ, ಹಂಗೆ ಊಟದ ಜೊತೆಗೂ ಸಹ ಸೂಪರ್ ಆಯ್ತು. ಒಂದ್ಸಲ ಟ್ರೈ ಮಾಡಿ, ಹಂಗೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.